ನಾರ್ತ್ ಅಂದರೆ ನಾರ್ತ್ ಎಕ್ಸಾಕ್ಟ್ ಹಿಂಗೆ ಬರೋದಿಲ್ಲ, ಹಿಂಗೂ ನಾರ್ತ್ ಬರ್ಬೋದು, ಹಿಂಗೂ ನಾರ್ತ್ ಬರ್ಬೋದು. ಫಾರ್ ಸಪೋಸ್ ಅಲ್ಲಿ ಕಟ್ಟಾಗಿಲ್ಲ, ಆ ಕಾರ್ನರ್ ಕಟ್ಟಾಗಿಲ್ಲ, ಇಲ್ಲಿ ಸ್ವಲ್ಪ ಬೆಳೆದು ಇಲ್ಲಿ ಕಟ್ಟಾಗಿದೆ, ಇದೇ ನಾರ್ತ್ಗೆ ಬಂತು, ಆಗೇನು ನಾರ್ತ್ ಇಲ್ಲಿ ಕಟ್ಟಾದಂಗೆ. ಅಥವಾ ವೆಸ್ಟ್ ಬಂತು, ವೆಸ್ಟ್ ಕಟ್ಟಾದರೆ ಏನು, ವೆಸ್ಟ್ ಕಟ್ಟಾದರೆ ನಿಮಗೆ ಮ್ಯಾನಿಫೆಸ್ಟೇಷನ್ನೇ ಆಗೋದಿಲ್ಲ, ನಿಮಗೆ ಲಾಭ ಅನ್ನೋದು ಪರಿಪೂರ್ಣವಾಗಿ ಬರೋದೇ ಇಲ್ಲ. ನಾವೇನು ಅನ್ಕೊಂಡ್ರು ಆ ಕೆಲಸಗಳು ಕೈ ಹಿಡಿಯಲ್ಲ. ಇಲ್ಲ ನಿಮಗೆ ಫ್ಯಾಮಿಲಿ ಸಂಬಂಧಗಳು, ರಿಲೇಶನ್ಶಿಪ್ಪು ಅಂದರೆ ಹೊರಗಡೆ ಸಂಬಂಧಗಳು, ಅತ್ತೆ ಮಾವ, ಚಿಕ್ಕಮ್ಮ ಚಿಕ್ಕಪ್ಪ, ಈ ಥರ ಸಂಬಂಧಗಳು ನೋಡೋದು ಈಸ್ಟ್ ಕಡೆಯಿಂದಾನೆ. ಅದೇನಾದ್ರು ಕಟ್ಟಾಗಿದ್ರೆ ಆ ಸಂಬಂಧಗಳಲ್ಲಿ ಒಳ್ಳೆ ಒಡನಾಟ ಇರೋದಿಲ್ಲ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ, ಯಾವ ಕೆಲಸ ಆದರೂ ಮಾಡ್ತಾ ಇರಲಿ, ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇರಲಿ, ನಿಮ್ಗೆ ರೆಕಗ್ನೈಸೇಷನ್ ಬರೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇವಾಗ ಪಾಸಿಬಲ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಸೊ ಆವಾಗ ಏನು ರೆಮಿಡಿ ತೊಗೋಬೋದು ನೀವು ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ? ನಿಮಗೆ ಯಾವಾಗಾದ್ರೂ ಅಪಾರ್ಟ್ಮೆಂಟ್ಸ್ ಕಟ್ಸಿದೆ ಅಂತ ಗೊತ್ತಾದರೆ ಆ ದಿಶೆ, ಆ ಡೈರೆಕ್ಷನ್ನು ಬೆಳೆಯೋದಕ್ಕೆ ರೆಮಿಡೀಸ್ ಏನು ಮಾಡ್ತಾರೆ ಅಂದರೆ, ಒಂದು ಫಸ್ಟ್ ಮಿರರ್ ಇಡ್ಬೋದು, ಪಿರಮಿಡ್ ಪ್ಲೇಸ್ಮೆಂಟ್ ಮಾಡ್ಬೋದು, ಕಲರ್ ಥೆರಪಿ ಮಾಡ್ಬೋದು. ಈ ಥರ ಎಲ್ಲ ಮಾಡೋದ್ರಿಂದ ಯಾವ್ಯಾವ ಡೈರೆಕ್ಷನ್ ಕಟ್ಟಾಗಿದೆಯೋ ಆ ಡೈರೆಕ್ಷನ್ಗೆ ಮಿರರ್ಸ್ ಇಡಬೇಕು. ಇವಾಗ ನಾರ್ತ್ ಡೈರೆಕ್ಷನ್ ಕಟ್ಟಾಗಿದೆ, ಅಲ್ಲಿ ಸರ್ಕ್ಯುಲರ್ ಮಿರರ್ ಇಡಬೇಕು. ಈಸ್ಟ್ ಡೈರೆಕ್ಷನ್ ಕಟ್ಟಾಗಿದೆ, ಅಲ್ಲಿ ರೆಕ್ಟ್ಯಾಂಗಲ್ ಮಿರರ್ ಇಡಬೇಕು. ಸೌತ್ ಕಟ್ಟಾದರೆ ಅಲ್ಲಿ ಟ್ರಯಾಂಗಲ್ ಮಿರರ್ ಇಡಬೇಕು. ವೆಸ್ಟ್ ಆದರೆ ನಿಮಗೆ ಸ್ಕ್ವೇರ್ ಮಿರರ್ಸ್ ಇಡಬೇಕು. ಯಾಕೆ ಒಂದೊಂದು ದಿಕ್ಕುಗಳಿಗೆ ಒಂದೊಂದು ರೀತಿಯ ಮಿರರ್ಸ್? ಒಂದೊಂದು ದಿಕ್ಕಿಗೆ ಒಂದೊಂದು ಅಧಿಪತಿ ಇರ್ತಾರೆ, ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಪಂಚಭೂತಗಳ ಅಲೈನ್ಮೆಂಟ್ ಆಗಿರುತ್ತೆ. ಅದರ ಪ್ರಕಾರನೇ ಈ ಮಿರರ್ ಶೇಪ್ಸೂ ಅಲೈನ್ಮೆಂಟ್ ಮಾಡಬೇಕು. ಇಲ್ಲಾಂದರೆ ಆ ಪಾಸಿಟಿವ್ ಎನರ್ಜಿ ಬರೋದಿಲ್ಲ.